ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದಾವೆ. ಸೊ ರೇಷನ್ ಕಾರ್ಡ್ ಇದ್ದವರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪದೇ ಪದೇ ಸರ್ಕಾರದವರು ನಿಮ್ಗೋಸ್ಕರ ಎಕ್ಸ್ಟೆನ್ಷನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಇನ್ನು 30% ಜನ ತಿದ್ದುಪಡಿನ ಮಾಡಿಸ್ಕೋಬೇಕು, KYC ನ ಮಾಡಿಸ್ಕೋಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. KYC ಅನ್ನೋದು ಬರೀ ರಾಜ್ಯ ಸರ್ಕಾರದವ್ರು ಬಿಟ್ಟಿದ್ದಲ್ಲ, ಕೇಂದ್ರ ಸರ್ಕಾರದಿಂದನೂ ಆದೇಶ ಬಂದಿತ್ತು. ಯಾಕಂದ್ರೆ KYC ನ ಆಲ್ ಓವರ್ ಇಂಡಿಯಾ ಎಲ್ಲರೂ ಮಾಡಿಸ್ಕೋಬೇಕಾಗಿತ್ತು. ಅದಲ್ಲಿ ನಮ್ಮ ಕಡೆ ನಾವು ಮಾತಾಡೋದಾದ್ರೆ ನಮ್ಮ ರಾಜ್ಯ ಸರ್ಕಾರನು ಅದಕ್ಕೆ ಟೈಮ್ ನ ಎಕ್ಸ್ಟೆನ್ಷನ್ ಮಾಡಿತ್ತು. 15 ದಿನ ಎಕ್ಸ್ಟ್ರಾ ಕೇಳಿದ್ರು. ಕೇಂದ್ರ ಸರ್ಕಾರದವ್ರು ಕೊಟ್ಟಿದ್ದಕ್ಕಿಂತ 15 ಡೇಸ್ ನಮ್ಮ ರಾಜ್ಯ ಸರ್ಕಾರದವರು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರು. ಇದಾದ್ಮೇಲೆ ಸಹ ತುಂಬಾ ಜನ KYC ಮತ್ತೆ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ತುಂಬಾ ಜನ ಇವಾಗೂ ಕೂಡ ಒಂದು ಸರ್ವೆ ಮುಖಾಂತರ ಗೊತ್ತಾಗಿರುವಂತದ್ದು. ಇದ್ರ ಜೊತೆಗೆ ಇನ್ನೂ ಸಹ ನನ್ನ ಒಂದು ವಿಡಿಯೋ ಕಮೆಂಟ್ ಅಲ್ಲಿ ಹಾಕ್ತಾ ಇದ್ದೀರಾ, ಹೆಸರನ್ನ ನಾವು ಬದಲಾಯಿಸ್ಕೋಬೇಕಾಗಿತ್ತು, ತಿದ್ದುಪಡಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರಲ್ಲ. ಈಗ ಈ ತಿದ್ದುಪಡಿಗೆ ಅವಕಾಶ ಮತ್ತೊಮ್ಮೆ ಓಪನ್ ಆಗಿದೆ. ಆಕ್ಚುಲಿ ಲಾಸ್ಟ್ ಮಂತ್ ನಮಗೆ ಕಡೆಯ ದಿನಾಂಕ ಇತ್ತು. ಲಾಸ್ಟ್ ಮಂತ್ ನಾವು ಯಾರೆಲ್ಲ ಮಾಡಿಸ್ಕೊಂಡಿದ್ರಿ ಅಂತವ್ರಿಗೆ ಇದು ಇನ್ನ ಮುಂದಕ್ಕೆ ಅದು ಎಕ್ಸ್ಟೆನ್ಷನ್ ಆಗುತ್ತೋ ಇಲ್ವೋ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಲಾಸ್ಟ್ ಮಂತ್ ಜೂನ್ ಅಲ್ಲಿ ನಮ್ಗೆ ಕೊನೆಯ ದಿನಾಂಕ ಇತ್ತು. ಬಟ್ ಇವಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಖುಷಿ ವಿಚಾರ ಏನು ಅಂದ್ರೆ ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶನ ಕೊಡ್ತಾ ಇದ್ದಾರೆ. ಸೊ ಜುಲೈ ತಿಂಗಳು ಪೂರ್ತಿ ತಿದ್ದುಪಡಿನ ಮಾಡಿಸ್ಕೋಬಹುದು. ನೀವು ಯಾರ್ಯಾರಿಗೆ ಏನೇನ್ ತಿದ್ದುಪಡಿನ ಮಾಡಿಸ್ಕೋಬಹುದು ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಕೇಳಿಸ್ಕೊಂಡು ನೋಟ್ ಡೌನ್ ಮಾಡ್ಕೋಬಿಡಿ. ಹೊಸ ಸದಸ್ಯರ ಸೇರ್ಪಡೆ, ಕುಟುಂಬದಲ್ಲಿ ಹೊಸದಾಗಿ ಜನಿಸಿದ ಅಥವಾ ವಿವಾಹವಾದ ಸದಸ್ಯರನ್ನು ಸೇರಿಸಬಹುದು. ಏನಾದ್ರೂ ಕುಟುಂಬದಲ್ಲಿ ಹೊಸದಾಗಿ ಮದ್ವೆ ಆಗಿ ಬಂದಿರೋರಿದ್ವಿ ಅಥವಾ ಹೊಸದಾಗಿ ಮಕ್ಳೇನಾದ್ರೂ ಇದಾಗಿದ್ರೆ ಅಂತವ್ರ ಹೆಸರನ್ನ ಸೇರಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಸದಸ್ಯರ ಹೆಸರು ತೆಗೆದು ಹಾಕುವ ಅಥವಾ ಬೇರ್ಪಡಿಸುವ ಸದಸ್ಯರು ರೇಷನ್ ಕಾರ್ಡ್ ಇಂದ ತೆಗೆಯ ಹಾಕಬಹುದು. ಅಂದ್ರೆ ಹಳಬ್ರು ಯಾರಾದ್ರೂ ಅಥವಾ ಡೆತ್ ಆಗಿದ್ರೆ ಅಂತವ್ರ ರೇಷನ್ ಕಾರ್ಡ್ ಏನಾದ್ರು ನಾವು ಹೆಸರಿನ ರೇಷನ್ ಕಾರ್ಡ್ ಇಂದ ತೆಗಿಬೇಕು ಅಂತ ಹೇಳಿದ್ರೆ ನಿಮ್ಗೂ ಸಹ ಅವಕಾಶ ಇದೆ, ನೀವು ಸಹ ಮಾಡ್ಕೋಬಹುದು. ಹೆಸರು ತಿದ್ದುಪಡಿ. ಸೊ ರೇಷನ್ ಕಾರ್ಡ್ ನಲ್ಲಿ ತಪ್ಪಾದ ಹೆಸರುಗಳನ್ನು ಸೇರ್ಪಡಿಸಬಹುದು. ಇಫ್ ಇನ್ ಕೇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಆಗಿರುತ್ತೆ. ಸೊ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ನಾವು ಸರಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೂ ಸಹ ಅವಕಾಶ ಇದೆ. ಇದಾದ್ಮೇಲೆ ಫೋಟೋ ಬದಲಾವಣೆ, ಹಳೆಯ ಅಥವಾ ಅಸ್ಪಷ್ಟವಾದ ಫೋಟೋಗಳನ್ನು ನವೀಕರಿಸಬಹುದು. ಫೋಟೋ ಏನಾದ್ರೂ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಾಗ ಒಂದು 10 ವರ್ಷದಿಂದ ನೀವ್ ಯಾವ್ದೋ ಒಂದು ಫೋಟೋ ಹಾಕ್ಸಿರ್ತೀರಾ. ಆ ಫೋಟೋ ಕ್ಲಾರಿಟಿ ಇರಲ್ಲ, ಮುಂದೆ ಡಾಕ್ಯುಮೆಂಟ್ಸ್ಗೆ ಅದು ಸ್ಕ್ಯಾನ್ ಆಗ್ತಾರಲ್ಲ ಫೇಸ್ಗಳು ನೀಟಾಗಿ. ಸೊ ಆ ಫೋಟೋ ಕೂಡ ನೀವು ಬದಲಾಯಿಸ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ರೇಷನ್ ಅಂಗಡಿ ಸಂಖ್ಯೆ ಬದಲಾವಣೆ, ಇನ್ನೊಂದು ರೇಷನ್ ಅಂಗಡಿ ಬದಲಾಯಿಸುವ ಅರ್ಜಿ ಸಲ್ಲಿಸಬಹುದು. ಈಗ ನೀವು ಒಂದ್ ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಜಂಪ್ ಆಗಿರ್ತೀರಾ. ಆ ಏರಿಯಾದಲ್ಲಿ ರೇಷನ್ ಡಿಪೋಗಳಿಗೆ ನೀವು ಹೋಗಿ ತಗೋಬೇಕು. ನೀವು ಹಳೆ ಡಿಪೋಗೆ ಬರಕ್ ಆಗೋದಿಲ್ಲ ಅಲ್ವಾ. ಸೊ ನೀವು ರಿಕ್ವೆಸ್ಟ್ ಮೇರೆಗೆ ನಾವ್ ಈ ತರ ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿರುವಂತ ರೇಷನ್ ಡಿಪೋಲಿ ನಾವು ಹೋಗಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಆ ತರ ರೇಷನ್ ಡಿಪೋಗಳನ್ನ ನೀವು ಲೊಕೇಶನ್ ನ ಕೂಡ ಬದಲಾವಣೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಮುಖ್ಯಸ್ಥರ ಬದಲಾವಣೆ. ಇವಾಗ ಗೊತ್ತಿರೋ ಹಾಗೆ ಮಹಿಳೆಯರ ಹೆಸರು ಮುಖ್ಯಸ್ಥರ ಹೆಸರಲ್ಲಿ ಇರ್ಬೇಕಾಗಿದೆ ಅಲ್ವಾ. ಸೊ ಮುಖ್ಯಸ್ಥರ ಹೆಸರು ಮಹಿಳೆಯರದಾಗ್ಬೇಕು. ಇನ್ನು ತುಂಬಾ ಜನ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿಲ್ಲ. ಮುಖ್ಯಸ್ಥರ ಹೆಸರು ರೇಷನ್ ಕಾರ್ಡ್ ಅಲ್ಲಿ ಹೆಣ್ಮಕ್ಳದಿಲ್ಲ ಅಲ್ವಾ, ಇಂಥವ್ರಿಗೂ ಸಹ ಅವಕಾಶ ಇದೆ. ಸೊ ನಾನು ಹೇಳಿದಿನಲ್ಲ, ಇಷ್ಟು ಪಟ್ಟಿಯಲ್ಲಿ ಇರುವಂತ ವಿಚಾರಗಳನ್ನ ನೀವು ಇವಾಗ ಸರಿಪಡಿಸ್ಕೋಬಹುದು, ತಿದ್ದುಪಡಿನ ಮಾಡಿಸ್ಕೋಬಹುದು. ಸೊ ನಿಮಗೆ ಇವಾಗ ಏನೇನ್ ಬೇಕು ಅಂದ್ರೆ ಇಷ್ಟೆಲ್ಲ ಕರೆಕ್ಷನ್ಸ್ಗೆ ನಿಮ್ಗೆ ಒಂದು ಆಧಾರ್ ಕಾರ್ಡ್ ನ ತಗೊಂಡೋಗಿ ಅಡ್ರೆಸ್ ಪ್ರೂಫ್ ಏನಾದ್ರು ಚೇಂಜಸ್ ಆಗಿದ್ರೆ ಹೊಸದಾಗಿ ಅಪ್ಡೇಟ್ ಆಗಿರುವಂತ ಅಡ್ರೆಸ್ ಪ್ರೂಫ್ ಜೊತೆಗೆ ನಿಮ್ಗೆ ಯಾರ ಹೆಸರು ತೆಗಿಬೇಕು, ಯಾರ ಹೆಸರು ಹಾಕ್ಬೇಕು ಅಂತವ್ರ ಹೆಸರು ಅಂತವ್ರು ಇದ್ರೂ ಸಹ ಅವ್ರ ಆಧಾರ್ ಕಾರ್ಡ್ ನ ತಗೊಂಡೋಗಿ ತಮ್ಮ ಇಂಪ್ರೆಷನ್ ತಗೊಂಡು ಹೆಸರನ್ನ ಆಡ್ ಮಾಡ್ಕೊಳ್ತಾರೆ. ಸೊ ಡಿಲೀಟ್ ಮಾಡ್ಬೇಕು. ಇಫ್ ಇನ್ ಕೇಸ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಅವ್ರ ಡೆತ್ ಸರ್ಟಿಫಿಕೇಟ್ ನ ತಗೊಂಡ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಸೊ ಈ ರೀತಿ ಒಂದಷ್ಟು ಪ್ರೊಸೀಜರ್ ಗಳು ಇವಾಗ ನಡೀತಾ ಇದೆ. ಜುಲೈ ಕಂಪ್ಲೀಟ್ಲಿ ಈ ತಿಂಗಳು ನಿಮ್ಗೆ ಇರುತ್ತೆ. ಸೊ ಜುಲೈ 31ನೇ ತಾರೀಕುವರೆಗೂ ನಿಮ್ಗೆ ಈ ಒಂದು ಕಾಲಾವಕಾಶ ಇದೆ. ಹೋಗಿ ಮಾಡಿಸ್ಕೊಳ್ಳಿ. ನಿಮ್ಮ ನಿಯರೆಸ್ಟ್ ಬೆಂಗಳೂರು 1, ಕರ್ನಾಟಕ 1 ಅಲ್ಲಿ ಮಾಡ್ಕೊಡ್ತಾರೆ. ಇದು ನಿಮ್ಗೆ ರೇಷನ್ ಡಿಪೋಗಳಲ್ಲಿ ಮಾಡ್ಕೊಡಲ್ಲ, ಬಟ್ ಕರ್ನಾಟಕ 1, ಬೆಂಗಳೂರು 1 ಅಲ್ಲಿ ತಿದ್ದುಪಡಿನ ಮಾಡ್ಕೊಡೋದು. KYC ಮಾತ್ರ ನಿಮ್ಗೆ ಡಿಪೋಗಳಲ್ಲಿ ಮಾಡ್ಕೊಡುವಂತದ್ದು. ಸೊ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲ, ಕಮೆಂಟ್ ಹಾಕ್ತಾ ಇದ್ರಿ ಎಲ್ಲ, ಇವಾಗ ಹೋಗಿ ಮಾಡಿಸ್ಕೊಳ್ಳಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮ್ಗೆ ತಿದ್ದುಪಡಿನ ಮಾಡ್ಕೊಡ್ತಾ ಇದ್ದಾರೆ. ಸೊ APL BPL ಅಂತದ್ದು ಯಾರ್ದಾದ್ರೂ ಏನ್ ಕರೆಕ್ಷನ್ಸ್ ಇದ್ರು ನೀವು ಹೋಗಿ ಮಾಡಿಸ್ಕೋಬಹುದು. ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಹೊಸ ಅಪ್ಡೇಟ್. ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ವಿಡಿಯೋನ ನೋಡ್ತಾ ಇರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.